ರಬಸ್ಟದ್ದು ಈಗ ಕಂಡೀಷನ್ ಇದು ನೈಸ್ ನೋಡಿಲ್ಲ ಇದೆ ಬನ್ನಿ ಈಗ. ಆದರೆ ಒಂದೇನು ಹೇಳಬೇಕು ಅಂತಂದರೆ ನಮ್ಮ ಅರೇಬಿಕಾದಲ್ಲಿ ಹುಡುಕರು ತೋಟದಲ್ಲಿ ಒಂದು 10 ಗಿಡ ಇರ್ಬೋದು. ಆದರೆ ಅರೇಬಿಕಾ ಮಾತ್ರ ಈ ವರ್ಷ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಲ್ಚರು ಡೈಕೋಟೋಮಸ್ ಸುಡೋಮನಸ್ ಎಲ್ಲ ಇದೆ, ಅದ್ರದ್ದು ಹಾಕ್ಬಿಟ್ಟು ಇದ್ರದ್ದು ವೀಡಿಯೋಸ್ ನೋಡ್ತೀರಾ ನೆಕ್ಸ್ಟ್ ನೀವು. ದನದ ಗೊಬ್ಬರ ಎಲ್ಲ ಬೇಕೇ ಬೇಕು, ಅದು ನೀವು ಸಿಕ್ಕಾಪಟ್ಟೆ ಎನ್ರಿಚ್ ಮಾಡಿಬಿಟ್ಟು ಹಾಕಬೇಕು. ದನದ ಗೊಬ್ಬರ ಹಂಗೆ ತಂದು ಹಂಗೆ ಹಾಕಿದ್ರೆ ನಿಮಗೆ ಡಿಸೀಸಸ್ ನೀವೇ ವಾಪಸ್ ನೀವು ಬನ್ನಿ ಅಂತ ಕರ್ಕೊಂಡಂಗೆ. ನಿಮಗೆ ಏನು ಅಂತಂದರೆ ಈಗ ಮಾಯ್ಶ್ಚರ್ ಆಗಬಾರ್ದು, ಮೆಣಸಿನ ಬಳ್ಳಿಗೆ ಮಾಯ್ಶ್ಚರ್ ಆಗಬಾರ್ದು. ಕ್ಲೀನಾಗಿ ಬಿಡ್ಸ್ಕೊಳ್ಳಿ ನೀವು. ನೋಡಿಲ್ಲಿ ಫಸ್ಟು ಕ್ಲೀನಾಗಿ ಬಿಡ್ಸ್ಕೊಂಬಿಡಿ ಸುತ್ತ, ಯಾಕೆಂದ್ರೆ ಆಲ್ಮೋಸ್ಟ್ ಒಂದು 2 ಅಡಿ ಆದ್ರೂ ಬಿಡ್ಸ್ಕೋಬೇಕಾಗುತ್ತೆ. ಪ್ಲ್ಯಾನಿಂಗು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದು ಅಗ್ರಿಕಲ್ಚರ್ಲಿ. ಯಾಕೆಂತಂದರೆ ನೀವು ಇವತ್ತು ಪ್ಲ್ಯಾನ್ ಮಾಡ್ತಿದ್ದೀರ ಅಂತಂದರೆ ಯು ಆರ್ ಪ್ಲ್ಯಾನಿಂಗ್ ಫಾರ್ ನೆಕ್ಸ್ಟ್ 10 ಇಯರ್ಸಿಗೆ. ಇಲ್ಲಿ ಈಗ ನಾವು ನಟ್ಟಿದ್ವಿ, ಲಾಸ್ಟಿಗೆ ಸ್ವಲ್ಪ ಕುಡ್ಕೊಂಡ್ಬಿಟ್ಟಿದೆ, ಸ್ವಲ್ಪ ರೆಕ್ಕೆ ಓಪನ್ ಮಾಡ್ಕೊಳ್ತೀವಿ. ಇಲ್ಲಿ ರೆಕ್ಕೆ ಓಪನ್ ಮಾಡಿಕೊಂಡು ನೋಡಿ ಈ ಥರ, ಆಗ ಮೆಣಸು ಮೇಲೆ ಬಂದುಬಿಡುತ್ತೆ. ಇಲ್ಲಿ ಕಾಣಿಸಿರೋದು ಸಿಮೆಂಟ್ ಪೋಲಿಗೆಲ್ಲ ಪುನಃ ಡ್ರಿಪ್ ಇರಿಗೇಷನ್ ಆಗ್ತಾಯಿದೆ. ಯಾಕೆಂತಂದರೆ ರಿಸಲ್ಟ್ ನೋಡ್ತೀವಿ ನಾವು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್. ಬನ್ನಿ, ಮುಂಬೈ ಟ್ರಿಪ್ದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತೋಟಕ್ಕೆ ಬಂದಿದ್ದೀನಿ, ತೋಟದಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ರಬಸ್ಟದ್ದು ಈಗ ಕಂಡೀಷನ್ ಇದು ನೈಸ್ ನೋಡಿಲ್ಲ ಇದೆ ಬನ್ನಿ ಈಗ. ಆದರೆ ಒಂದೇನು ಹೇಳಬೇಕು ಅಂತಂದರೆ ನಮ್ಮ ಅರೇಬಿಕಾದಲ್ಲಿ ಹುಡುಕರು ತೋಟದಲ್ಲಿ ಒಂದು 10 ಗಿಡ ಇರ್ಬೋದು. ಆದರೆ ಅರೇಬಿಕಾ ಮಾತ್ರ ಈ ವರ್ಷ ಸೆಟ್ ಆಗಿದೆ ಅಂತಂದರೆ ನೋಡಿ ಈ ರೇಂಜಲ್ಲಿದೆ. ಈಗ ಅರೇಬಿಕಾ ಎಲ್ಲ ಸರಿಯಾಗಿ ದೇವ್ರದಿಂದ ಎಲ್ಲ ಮಳೆಗಿಳೆ ಎಲ್ಲ ಕರೆಕ್ಟ್ ನಾರ್ಮಲ್ ಆಗಿಬಿಟ್ಟು ಏನು ಡ್ರಾಪಿಂಗ್ಸ್ ಆಗಿಲ್ಲ ಅಂತಂದರೆ ಈ ವರ್ಷ ಅರೇಬಿಕಾ ಮಾತ್ರ ಒಳ್ಳೆ ಕ್ರಾಪ್ ನೋಡ್ತೀರಾ. ರೋಬಸ್ಟದಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಏನಾಗಿತ್ತು ಅಂತಂದರೆ ಬ್ಲಾಸಮ್ ಮೇಲೆ ಸ್ವಲ್ಪ ಹೊಡೆತ ಬಿದ್ದುಬಿಟ್ಟಿದೆ. ಸ್ವಲ್ಪ ಕಳೆದ ವರ್ಷ ಈ ವರ್ಷಕ್ಕೆ ನಾವು ಹಿಂದೆ ಬೀಳ್ತೀವಿ ರೋಬಸ್ಟದಲ್ಲಿ. ಆದರೆ ಸ್ಪ್ರಿಂಕ್ಲರ್ ಮಾಡಿದವ್ರದ್ದು ಅಷ್ಟೇನು ಡ್ರಾಸ್ಟಿಕ್ ಚೇಂಜಸ್ ಬರಲ್ಲ, ಒಂದು 10% ಚೇಂಜಸ್ ಬರ್ಬೋದು. ಮಳೆಗೆ ಬ್ಲಾಸಮ್ ಆಗಿದೆ, ಅವ್ರು ಸ್ವಲ್ಪ ಡ್ರಾಸ್ಟಿಕ್ ಚೇಂಜಸ್ ಕಾಣ್ಬೋದು ಮೋಸ್ಟ್ ಪ್ರಾಬ್ಲಿ. ಯಾಕೆಂತಂದರೆ ಡ್ಯಾಮೇಜಸ್ ನಾವು ನೋಡಿದ್ದೀವಿ. ಈಗ ನೋಡಿ ಇಲ್ಲಿ ಬಿಸಿಲಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಬಿಸಿಲು ಬಂದಂಗೆ ಇದು ಕಾಂಪೋಸ್ಟ್ ರೆಡಿ ಮಾಡಬೇಕು. ಇದರಲ್ಲಿ ಹಸ್ಕಿದೆ ಮತ್ತು ದನದ ಗೊಬ್ಬರ ಇದೆ, ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಲ್ಚರು ಡೈಕೋಟೋಮಸ್ ಸುಡೋಮನಸ್ ಎಲ್ಲ ಇದೆ, ಅದ್ರದ್ದು ಹಾಕ್ಬಿಟ್ಟು ಇದ್ರದ್ದು ವೀಡಿಯೋಸ್ ನೋಡ್ತೀರಾ ನೆಕ್ಸ್ಟ್ ನೀವು. ಯಾಕೆಂತಂದರೆ ಮೆಣಸಿಗೆ ನಿಮಗೆ ದನದ ಗೊಬ್ಬರ ಎಲ್ಲ ಬೇಕೇ ಬೇಕು, ಅದು ನೀವು ಸಿಕ್ಕಾಪಟ್ಟೆ ಎನ್ರಿಚ್ ಮಾಡಿಬಿಟ್ಟು ಹಾಕಬೇಕು. ದನದ ಗೊಬ್ಬರ ಹಂಗೆ ತಂದು ಹಂಗೆ ಹಾಕಿದ್ರೆ ನಿಮಗೆ ಡಿಸೀಸಸ್ ನೀವೇ ವಾಪಸ್ ನೀವು ಬನ್ನಿ ಅಂತ ಕರ್ಕೊಂಡಂಗೆ. ಬನ್ನಿ ಇಲ್ಲಿ ನೋಡಿ, ಆಗಲೇ ಹೇಳ್ದಂಗೆ ಅರೇಬಿಕಾ ಹುಡುಕಿದ್ರು ಒಂದು 10 ಗಿಡ ಸಿಗ್ಬೋದು. ಅದ್ರಲ್ಲಿ ನೋಡಿ ಈ ಥರ ಒಂದೊಂದು ಗಿಡ ಇದೆ. ಇಲ್ಲಿ ನೋಡಿ ಇದೆಲ್ಲ ಈಗ ರೆಕ್ಕೆನೇ ಮುರಿಯೋಕ್ಕಾಗಿದೆ ನೋಡಿ. ಈಗ ಏನು ಕೆಲಸ ಆಗ್ತಿದೆ ಅಂತಂದರೆ ನಾವು ಮೆಣಸಿನ ಬಡ್ಡೆ ಬಿಡಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಹೀಟ್ ಬೇಕು, ಯಾಕೆಂತಂದ್ರೆ ನಿಮಗೆ ಇನ್ ಕೇಸ್ ಗ್ರೋತ್ ಆಗೋಕ್ಕೂ ಮೆಣಸಿಗೆಲ್ಲ ಗ್ರೋತ್ ಆಗೋಕ್ಕೆ ಹೀಟ್ ಬೇಕಾಗುತ್ತೆ. ಗರಿಯೆಲ್ಲ ಬರ್ತಾಯಿದೆ ನೋಡಿ, ಇದೆಲ್ಲ ಗರಿಯೆಲ್ಲ ಬರ್ತಾಯಿದೆ. ಈಗ ಸ್ವಲ್ಪ ಬಿಸಿಲು ಬೇಕು, ಬಿಸಿಲು ಬಂದ ತಕ್ಷಣ ನಿಮಗೆ ಹೀಟ್ ಆಗುತ್ತೆ. ಇದೊಂದು ಗೊಬ್ಬರ ಹಾಕ್ಸೋಕ್ಕೂ ರೆಡಿ ಆಗ್ತಾಯಿದೆ ನೋಡಿ. ಬನ್ನಿ ಈಗ ಹೋಗ್ಬರೋಣ. ನಿಮಗೆ ಏನು ಅಂತಂದರೆ ಈಗ ಮಾಯ್ಶ್ಚರ್ ಆಗಬಾರ್ದು, ಮೆಣಸಿನ ಬಳ್ಳಿಗೆ ಮಾಯ್ಶ್ಚರ್ ಆಗಬಾರ್ದು. ಕ್ಲೀನಾಗಿ ಬಿಡ್ಸ್ಕೊಳ್ಳಿ ನೀವು. ನೋಡಿಲ್ಲಿ ಫಸ್ಟು ಕ್ಲೀನಾಗಿ ಬಿಡ್ಸ್ಕೊಂಬಿಡಿ ಸುತ್ತ. ಸಮ್ಮರಲ್ಲಿ ನೀವು ಮಾಯ್ಶ್ಚರ್ ಇಡಬೇಕು, ಮಳೆಗಾಲದಲ್ಲಿ ಟೆಂಪ್ರೇಚರ್ ಮಾಯ್ಶ್ಚರ್ ಆಗಿ ಬಿಡಬಾರ್ದು. ಮತ್ತು ಈ ವರ್ಷ ಅಂತೂ ಮಳೆನೇ ಸ್ಟಾರ್ಟ್ ಆಗಿಲ್ಲ, ಒಂದು 30-35 ಇಂಚ್ ಮಳೆ ಇರ್ಬೋದು. ಅದರಲ್ಲೇ ಸಿಕ್ಕಾಪಟ್ಟೆ ಸಿಲ್ವರ್ ಹೋಯ್ತು. ಅದರಲ್ಲಂತೂ ಮೆಣಸಿದ್ದು ಸಖತ್ತಿದೆ. ಗಂಗಮ್ಮ ಇದು ಬಿಡ್ಸ್ಕೊಳ್ಳಿ, ಇದು ನೋಡಿ ಇಲ್ಲಿ ಬೀಳ್ತು ರೆಕ್ಕೆಲ್ಲ ಸಮೇತ ಕಾಫಿ ಮೆಣಸು ನೋಡಿ ಹೆಂಗಿದೆ ಇದರಲ್ಲಿ. ನೆಕ್ಸ್ಟು ಏನು ಮಾಡ್ತೀವಿ ಅಂತಂದರೆ ಮಳೆ ಜಾಸ್ತಿ ಆಯಿತು ಅಂತ ಇದಕ್ಕೆ ಮಲ್ಚಿಂಗ್ ಶೀಟ್ ಹಾಕೋ ಪ್ಲಾನ್ಸಲ್ಲಿದ್ದೀವಿ. ಮಲ್ಚಿಂಗ್ ಶೀಟ್ ಹಾಕ್ತೀವಿ ನಾವು, ಹುಲ್ ಬರೋದು ಕಮ್ಮಿ ಆಗುತ್ತೆ ಮತ್ತು ನಿಮಗೆ ಕೊಳೆ ರೋಗ ಬರೋದು ಅಂದರೆ ಫಂಗಲ್ ಡಿಸೀಸಸ್ ಕಂಟ್ರೋಲ್ ಆಗುತ್ತೆ. ಒಂದು ಅಪ್ಕಮಿಂಗಲ್ಲಿ ನೋಡ್ತಾ ಇರ್ತೀರ ನೋಡಿ. ಮಳೆ ಸ್ಟಾರ್ಟ್ ಆಗಿದೆ ಈಗ. ರೆಗ್ಯುಲರಾಗಿ ನಾವು ಈಗ ಮೆಣಸಿಗೆ ಸ್ಟಾರ್ಟಿಂಗಿಂದ ಏನು ಕೆಲಸ ಆಗಿತ್ತು ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ಒಂದು 19 ಹಾಕಿ ಆಮೇಲೆ ಕ್ಯಾಲ್ಶಿಯಂ ನೈಟ್ರೇಟ್ ಹಾಕಿದ್ವಿ. ಕ್ಯಾಲ್ಶಿಯಂ ನೈಟ್ರೇಟ್ ಆದಮೇಲೆ ಫಾಲಿಯೋ ಸ್ಪ್ರೇ ಮಾಡಿದ್ವಿ. ಫಾಲಿಯೋ ಸ್ಪ್ರೇ ಆದಮೇಲೆ COC ಡ್ರೆಂಚ್ ಮಾಡಿದ್ವಿ. COC ಡ್ರೆಂಚ್ ಮಾಡಿದ್ಮೇಲೆ ಬೋರ್ಡ್ ಹೊಡೆದಿದ್ವಿ. ಇಷ್ಟಾಗಿದೆ. ಇನ್ನೊಂದು ರೌಂಡ್ ಗೊಬ್ಬರ ಕೊಡಬೇಕೀಗ. ಈ ವರ್ಷದ ಇಲ್ಲಿ ತನಕ ಕೆಲಸ ಆಗಿರೋದು ನೋಡಿ. ಮಳೆ ಹೆಂಗೆ ಸ್ಟಾರ್ಟ್ ಆಯ್ತು ಇಲ್ಲಿ ಅಂತ. ಛತ್ರಿ ಬೇರೆ ತರಲಿಲ್ಲ. ಇಷ್ಟು ಕೆಲಸ ಆಗಿತ್ತು ನೋಡಿಲ್ಲಿ. ಕಾಫಿಗೂ ಅಷ್ಟೇ ಸೇಮ್ ಆಗಿದೆ ಕೆಲಸ ಎಲ್ಲ. COC ಒಂದು ಡ್ರೆಂಚಿಂಗ್ ಆಗಿಲ್ಲ ಮತ್ತು ಬೋರ್ಡ್ ಒಂದು ಸ್ಪ್ರೇ ಆಗಿಲ್ಲ, ಬಿಟ್ಟು ಇನ್ನೆಲ್ಲ ಕೆಲಸ ಸೇಮ್ ಆಗಿದೆ ನೋಡಿ ಆಗಿದೆ. ಬನ್ನಿ ಈಗ ನೋಡಿ ಮಳೆ ಸ್ಟಾರ್ಟ್ ಆಗಿತ್ತು. ಮತ್ತು ಯಂಗ್ಸ್ಟರ್ಸಿಗೆ ಒಂದು ಏನು ಹೇಳಬೇಕಾಗಿತ್ತು ಅಂತಂದರೆ ನೋಡಿ, ಇದು ನಮ್ಮದು ನೋಡಿ ಇಲ್ಲಿ ನಮಗೆ ರೋಬಸ್ಟಾ ಫುಲ್ ನಿಮಗೆ ಕೂಡಿರೋ ರೋಬಸ್ಟಾ. ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಫುಲ್ ಕೂಡಿರೋ ರೋಬಸ್ಟಾ. ಇಲ್ಲಿ ನಿಮ್ಗೆ ದೂರ ಮೆಣಸು ಕಾಣಿಸುತ್ತೆ. ನಿಮಗೆ ಇಲ್ಲಿ ನೋಡಿ ದೂರ ಮೆಣಸು ಕಾಣಿಸುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಿಮ್ಗೆ ರೋಬಸ್ಟಲ್ಲಿ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನನಗೆ ಏನು ಅನಿಸುತ್ತೆ ಅಂತಂದರೆ ವೇಸ್ಟ್ ಆಫ್ ಟೈಮು ಮೆಣಸನ್ನ ತರಕ್ಕೆ ಹೋಗೋದು ಅದರೊಳಗೆ. ಅದಕ್ಕಿಂತ ಬೆಸ್ಟ್ ಇದೆ ಅಂತಂದರೆ ನೀವು ಸುತ್ತ ಸ್ವಲ್ಪ ಗ್ಯಾಪ್ ಮಾಡ್ಕೊಂಬಿಟ್ಟು ಅಡಿಕೆ ನಡಿ ದೂರ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ 10 ಉದ್ದ ಆದರೆ 20 ಅಡಿ ಆಗಲ್ಲ, ಆ ಥರ ಮಾಡ್ಕೊಳ್ಳಿ. ಆಗ ನಿಮಗೆ 2 ಇನ್ಕಮ್ ಆಗುತ್ತೆ. ಅಡಿಕೆನೂ ಆಗುತ್ತೆ, ರೋಬಸ್ಟನೂ ಆಗುತ್ತೆ.
ರೋಬಸ್ಟಾಗೂ ಮತ್ತು ಅಡಿಕೆಗೂ ಸೇಮ್ ಕಾಂಬಿನೇಷನ್, ಸೇಮ್ ಟೈಮಲ್ಲಿ ಮಳೆ ಬೇಕಾಗುತ್ತೆ, ಸೇಮ್ ನ್ಯೂಟ್ರಿಷನ್ಸು ಮಾಡ್ಬೋದು. ಆದರೆ ರೋಬಸ್ಟಲ್ಲಿ ಏನಾಗುತ್ತೆ ಅಂತ, ರೋಬಸ್ಟಲ್ಲಿ ಮೆಣಸು ನಟ್ಬಿಟ್ರೆ ಓಪನ್ ಮಾಡಬೇಕಾಗುತ್ತೆ. ಫುಲ್ ಓಪನ್ ಮಾಡಿದಾಗ ನಿಮಗೆ ಬಳ್ಳಿಗೆ ಹೊಡೆತ ಬೀಳೋದು ಆ ಥರದ್ದೆಲ್ಲ ಆಗುತ್ತೆ ಪ್ರಾಬ್ಲಮ್ಮು. ಅದಕ್ಕೆ ನನ್ನ ಲೆಕ್ಕದಲ್ಲಿ ಏನಂತಂದರೆ ಈ ಥರ ಫುಲ್ ಕೂಡ್ಕೊಂಡಿದ್ರೆ ಚೂರು ಓಪನ್ ಮಾಡಿಬಿಟ್ಟು ಅಡಿಕೆ ನಟ್ಟು ಬಿಡಿ ಅಲ್ಲಿಗೆ. ಈಗ ನೋಡಿ ಅಲ್ಲಿ ಈಗ ಗ್ಯಾಪ್ ಇದೆ ನಮಗೆ, ಅಲ್ಲಿ ಸಿಮೆಂಟ್ ಪೋಲ್ ಹಾಕಿದ್ದೀವಿ, ಅಲ್ಲಿ ಮೆಣಸು ಹಾಕ್ತಾಯಿದ್ದೀವಿ. ಅಡಿಕೆ ಬಂದಾಗಿದೆ ನಮ್ಮದೀಗ, ಅಡಿಕೆ ರೋಬಸ್ಟೊಳಗೆ. ಅಷ್ಟೇ ನೋಡ್ಕೊಂಬಿಟ್ಟು ಮಾಡಿ, ಯಾಕೆಂತಂದರೆ ಪ್ಲ್ಯಾನಿಂಗು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದು ಅಗ್ರಿಕಲ್ಚರ್ಲಿ. ಯಾಕೆಂತಂದರೆ ನೀವು ಇವತ್ತು ಪ್ಲ್ಯಾನ್ ಮಾಡ್ತಿದ್ದೀರ ಅಂತಂದರೆ ಯು ಆರ್ ಪ್ಲ್ಯಾನಿಂಗ್ ಫಾರ್ ನೆಕ್ಸ್ಟ್ 10 ಇಯರ್ಸಿಗೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಮಾಡಿ. ಮತ್ತು ಆದಷ್ಟು ತೋಟ ವಿಸಿಟ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಹೋಗಿ ತೋಟ ವಿಸಿಟ್ ಮಾಡಿ. ಆಗೇನಾಗುತ್ತೆ ನಿಮಗೂ ಐಡಿಯಾಸ್ ಬರುತ್ತೆ ಏನು ಮಾಡ್ಬೋದು ಏನು ಅಂತ. ಯಾಕೆಂದರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪ್ಲಾಂಟರ್ಸ್ಗಳಿದ್ದಾರೆ. ಹೆಸ್ರು ಹೇಳೋಕ್ಕೆ ಹೋದರೆ ಲೀಸ್ಟೇ ಮುಗಿಯಲ್ಲ. ಅದು ಒಳ್ಳೊಳ್ಳೆ ಪ್ಲಾಂಟರ್ಸ್ಗಳಿರುತ್ತೆ. ಮತ್ತು ನಮ್ಮದು ಅಗ್ರಿಕಲ್ಚರ್ ವಿಸಿಟ್ ಇರುತ್ತೆ, ಆ ಥರಲ್ಲೂ ಗೊತ್ತಾಗುತ್ತೆ ಯಾವ ತೋಟ ಎಲ್ಲೆಲ್ಲಿ ವಿಸಿಟ್ ಮಾಡ್ತಾಯಿದ್ದೀವಿ ಅಂತ. ಮಾಡಿ ಆಗಿಂದ ಹೇಳ್ತೀನಿ, 4 ಜನ ಫ್ರೆಂಡ್ಸ್ ತೊಗೊಳ್ಳಿ, ಒಳ್ಳೆ ಪ್ಲಾಂಟರ್ಸು, ಒಳ್ಳೆ ಅವ್ರಿಗೆ ನಾವು ಮಾಡಬೇಕು ಅನ್ನೋರನ್ನ ಅಲ್ಲಿ ನೀವು ತೊಗೊಂಡೋಗ್ಬಿಟ್ಟು ನೀವು ತೋಟ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೋಗಿ ಬನ್ನಿ, ಎಲ್ಲ ಕಡೆ ಹೋಗಿ ನೋಡ್ತಾ ಇರಿ, ಆಗ ನಿಮ್ಮೊಂದು ಐಡಿಯಾಸ್ ಬರುತ್ತೆ. ನಾವು ಹಾಗೆ ಹೋಗಿ ನೋಡಿನೇ ಕಲ್ತ್ಕೊಂಡಿರೋದು. ಏನೋ ಹೇಳಬೇಕು ಅನಿಸ್ತು ಹೇಳಿದೆ. ಯಾಕೆಂದರೆ ನಮ್ಮದು ಈಗ ಇದೊಂದು ರೆಸ್ಪಾನ್ಸಿಬಿಲಿಟಿ ಆಗಿಬಿಟ್ಟಿದೆ. ನಾವು ರೆಗ್ಯುಲರ್ ವ್ಲಾಗ್ಸ್ ಹಾಕ್ತಾಯಿದ್ದೀವಿ, ಎಲ್ಲ ನೋಡ್ತಾ ಇದ್ದಾರೆ. ಯಾಕೆಂದರೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಸರ್ ನಿಮ್ಮದು ವ್ಲಾಗ್ಸ್ ಬೆಳಿಗ್ಗೆ ನಿಮ್ಮ ವ್ಲಾಗ್ಸ್ ನೋಡ್ಬಿಟ್ಟು ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ಅಂತ. ಆ ಥರ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಾ, ನಮಗೊಂದು ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮದು ಡೈಲಿ ನಮಗೊಂದು 5 ಮಿನಿಟ್ಸ್ ಆದರೂ ನೀವು ನೋಡ್ತಿದ್ದೀರಾ ಅಂತಂದರೆ ಎಷ್ಟು ನಮ್ದು ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಲೈಫಲ್ಲಿ. ಅದನ್ನ ಉಳಿಸ್ಕೊಂಬರ್ಬೇಕು. ಇನ್ನೊಂದು ಏನು ಹೇಳ್ಬೇಕಂದ್ರೆ 3-4 ವರ್ಷ ಹಿಂದೆ, 3 ವರ್ಷ ಹಿಂದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಆಗ ಸಾಮಾನ್ಯವಾಗಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನನ್ನ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಸಾಮಾನ್ಯ ಎಲ್ಲರೂ ಬಂದು ಮಾತಾಡ್ತಾರೆ. ಅದೇ ನನಗೊಂದು ಪ್ರೈಡ್ ಮಾತ್ರ. ನನಗೆ ಬಂದು ಮಾತಾಡ್ತಾರೆ, ಅವ್ರದ್ದು ಜೆನ್ಯೂನಾಗಿ ಬಂದುಬಿಟ್ಟು ಅವ್ರದ್ದು ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಥರ, ಎಷ್ಟೋ ದಿನ ನೋಡಿಲ್ಲ ಆದರೂ ನಿಮ್ಮ ಫ್ರೆಂಡ್ಸ್ ಥರ ಅಂತ. ಅದೆಲ್ಲ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಬನ್ನೀಗ ಹೋಗೋಣ. ನೋಡಿ ರೋಬಸ್ಟ ಆಗಲೇ ಹೇಳ್ದಂಗೆ ನೋಡಿ. ಮತ್ತು ಈ ವರ್ಷದ್ದು ಏನು ನಾವು ಇಂಪಾರ್ಟೆನ್ಸ್ ನೋಡಿದ್ದು ಅಂತಂದರೆ ಹನಿಬಿ ಜೇನುಹುಳನ ನೀವು ಸಾಕೋಕ್ಕೆ ಟ್ರೈ ಮಾಡಿ. ನೀವು ಆದಷ್ಟು ಅದ್ರ ಬಗ್ಗೆ ನಾವು ವೀಡಿಯೋಸ್ ಬಗ್ಗೆ ಇನ್ಫಾರ್ಮೇಷನ್ ಅಂತೂ ಇದ್ದೇ ಇರುತ್ತೆ. ಯಾಕೆಂತಂದರೆ ಪಾಲಿನೇಷನು ಇಂಪಾರ್ಟೆಂಟ್ ಆಗುತ್ತೆ. ಅದು ರೋಬಸ್ಟಕ್ಕೆ ಮೇಯ್ನು, ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ. ಬನ್ನಿ ಈಗ ಸೂಪರ್, ಈಗ ಆಗ್ತಾಯಿದೆ ಕೆಲಸ ಸ್ಲೋ ಆಗಿ ಅಪ್ಡೇಟ್ ಆಗ್ತಾಯಿದೆ. ಫೋನು ಬರ್ತಾಯಿದೆ, ನೋಡೋಣ ಯಾರ್ದು. ಬನ್ನಿ ಹೋಗೋಣ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ. ಇದು ನೋಡಿ, ಇದು ಬಂದುಬಿಟ್ಟು ಗಾಂಧಾರಿ ಮೆಣಸು ಅಂತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಇದೊಂದು ಮೆಣಸು ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಇದು ಯೂಸ್ ಮಾಡ್ತಾರೆ. ನೋಡಿ ಅಮ್ಮ ಹೇಳ್ತಿದ್ದಾರೆ ಇಲ್ಲಿ ಬರಬೇಡ ಅಂತ, ಬರ್ತಾಯಿದ್ದೀನಿ. ಏನಮ್ಮ ಇಲ್ಲಿ ನೋಡಿ, ಈಗ ಮಾವಿನ ಹಣ್ಣು ಸೀಸನ್ನು, ಎಲ್ಲ ಮಾವಿನ ಹಣ್ಣು ನಮ್ಮ ತೋಟದಲ್ಲೇ ಬೆಳೆದಿದ್ದು. ಇಲ್ಲಿ ನೋಡಿ, ಇದೆಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋದು. ಹುರುಳಿಕಾಳು ಸಾರಂತೆ. ಬನ್ನಿ, ಗುಡ್ ಮಾರ್ನಿಂಗ್. ಬನ್ನಿ, ನೆನ್ನೆಗೂ ಇವತ್ತು ವೆದರ್ ಅಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ನೆನ್ನೆ ಸ್ವಲ್ಪ ಬಿಸಿಲು ಇತ್ತು, ಇವತ್ತು ಕಂಪ್ಲೀಟ್ ಮೋಡ ಆಗ್ಬಿಟ್ಟಿದೆ ನೋಡಿ. ಮತ್ತು ಬೆಳಗ್ಗೆ ಡ್ರಿಸ್ಲಿಂಗ್ ಆಗ್ತಾಯಿದೆ. ಈಗ ಏನು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಗೊಬ್ಬರ ಹಾಕೋಣ ಅಂತಾರೆ, ಸಿಕ್ಕಾಪಟ್ಟೆ ಮಾಯ್ಶ್ಚರ್ ಆಗಿಬಿಟ್ಟಿದೆ, ಗೊಬ್ಬರ ಹಾಕೋಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ನಾವು ಬಡ್ಡೆ ಬಿಡಿಸಿರೋದೆಲ್ಲ ಈಗ ಲಾಸ್ಟ್ ಇಯರ್ ನಾವು ಮೆಣಸು ಬಳ್ಳಿ ನಟ್ಟಿದ್ದಲ್ಲ, ಅದು ಕಾಲ್ ಬರೋ ಸ್ಟಾರ್ಟ್ ಆಯಿತು. ಬನ್ನಿ, ಲಾಸ್ಟ್ ಇಯರ್ ಮೆಣಸು ಬಳ್ಳಿ ನಟ್ಟಿದ್ವಲ್ಲ, ಅದೆಲ್ಲ ಸ್ವಲ್ಪ ಕಟ್ಕೊಳ್ತಾ ಇದ್ದೀವಿ. ಇದು ನೋಡಿ, ಇದು ಬಂದುಬಿಟ್ಟು ಚೋಲಮುಂಡಿ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದೆಲ್ಲ ಚೋಲಮುಂಡಿ. ಇದ್ರದ್ದು ಎಲ್ಲ ನೋಡಿ ಹಿಂಗೆ ಇರುತ್ತೆ. ನೈಸ್. ಗರಿ ಎಲ್ಲ ಜಾಸ್ತಿ ಉದ್ದ ಬರಲ್ಲ, ಜಾಸ್ತಿ ಮಳೆ ಗಿಳೆ ಬಂದರೆ ನಿಮ್ಗೆ ಕೊಳೆವಾಗ ಬರಲ್ಲ ಅಂತ ಹೇಳ್ತಾರೆ. ಆದರೆ ಯಾವ ಬಳ್ಳಿನೂ ನಿಮಗಲ್ಲ. ಆದರೆ ಇದೊಂಥರ ಓಕೆ, ಎಲ್ಲ ಬಳ್ಳಿಗಿಂತ ರೆಸಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಳ್ಳಿ. ಬನ್ನೀಗ ನೋಡಿ, ಕಟ್ತಾ ಇದ್ದೀವಿ ಇಲ್ಲಿ. ಈಗೇನಾಗಿದೆ ನೋಡಿ, ಇಲ್ಲಿ ಈಗ ನಾವು ನಟ್ಟಿದ್ವಿ, ಲಾಸ್ಟಿಗೆ ಸ್ವಲ್ಪ ಕುಡ್ಕೊಂಡ್ಬಿಟ್ಟಿದೆ. ಸ್ವಲ್ಪ ರೆಕ್ಕೆ ಓಪನ್ ಮಾಡ್ಕೊಳ್ತೀವಿ. ಇಲ್ಲಿ ರೆಕ್ಕೆ ಓಪನ್ ಮಾಡಿಕೊಂಡು ನೋಡಿ ಈ ಥರ, ಆಗ ಮೆಣಸು ಮೇಲೆ ಬಂದುಬಿಡುತ್ತೆ. ನೋಡಿ ಇಲ್ಲಿ ಕಟ್ ಮಾಡ್ತಿದ್ದೀವಿ. ಇದು ನಿಮಗೆ ನೋಡಿ ಇದು ಬರುತ್ತೆ. ಇದು ಒಳಗೆ ಕೂತ್ಕೊಂಡ್ಬಿಟ್ಟಿತ್ತು, ಆದರೂ ನಿಮಗೆ ಒಂದು 3 ಅಡಿ ಬಂದಿದೆ ಮೇಲೆ. ಫೋನ್ ಮೇಲೆ ಫೋನು ನೋಡಿ. ನಮ್ಮ ಜೊತೆ ಯಾರಿದ್ದಾರೆ ಅಂತ. ಹಾಯ್ ಸಂಗಮೇಶ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಸೂಪರ್. ಮತ್ತು ನೋಡಿ, ಇವರು ಲಾಸ್ಟ್ ಇಯರ್ ಬಂದ್ಬಿಟ್ಟು ಡ್ರಿಪ್ ಇನ್ಸ್ಟಾಲೇಷನ್ ಮಾಡಿದ್ರು. ಈ ವರ್ಷ ಕರ್ಸಿದ್ದೀವಿ. ಯಾಕೆಂತಂದರೆ ಇಲ್ಲಿ ಕಾಣಿಸಿರೋದು ಸಿಮೆಂಟ್ ಪೋಲಿಗೆಲ್ಲ ಪುನಃ ಡ್ರಿಪ್ ಇರಿಗೇಷನ್ ಆಗ್ತಾಯಿದೆ. ಯಾಕೆಂತಂದರೆ ರಿಸಲ್ಟ್ ನೋಡಿದ್ವಿ ನಾವು, ಎಷ್ಟು ರಿಸಲ್ಟ್ ಬರುತ್ತೆ, ಏನು ಬರುತ್ತೆ ಅಂತ, ಯಾವ ಥರ ಅಂತ. ನೀವು ಮತ್ತು ನಿಮ್ಮದು ಗೈಡ್ಲೈನ್ಸು ಚೆನ್ನಾಗಿತ್ತು ಆ ಥರ. ಮತ್ತು ಇವ್ರದ್ದು ಒಂದೇನು ಪ್ರಾಬ್ಲಮ್ ಅಂತ ನಾವು ಹೇಳ್ಬಿಡ್ತೀವಿ. ಪ್ರಾಬ್ಲಮ್ ಅಂದರೆ ಇವ್ರದ್ದು ಪ್ರೆಷರ್ ಫುಲ್ ಫೋರ್ಸಲ್ಲಿ ಕೆಲಸ ಆಗಬೇಕು ಅಷ್ಟೇ ನಮಗಿರೋದು. ನಮ್ಮದು ಸಬ್ಸ್ಕ್ರೈಬರ್ಸ್ ಹೇಳಿದ್ರು, ಬಂದು ನೀವು ಯಾಕೆ ಲೇಟ್ ಮಾಡ್ತಾಯಿದ್ದೀರಿ ನೀವು ಏನಂತೆ? ಅದು ಸ್ವಲ್ಪ ಮ್ಯಾನ್ ಪವರ್ ಸ್ವಲ್ಪ ಶಾರ್ಟೇಜ್ ಆಯಿತು ಈ ವರ್ಷ. ತುಂಬ ಎನ್ಕ್ವೈರೀಸ್ ಬಂದುಬಿಡ್ತು ಒಂದೇ ಸಲ. ನಿಮ್ಮದು ಒಂದು ವಿಡಿಯೋಗೆ ಸುಮಾರು ಎನ್ಕ್ವೈರೀಸ್ ಬಂದುಬಿಡ್ತು ಸರ್. ಈಗ ನೆಕ್ಸ್ಟಿಗೆ ಮ್ಯಾನ್ ಪವರ್ಸಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀರಾ? ಮಾಡಿದ್ದೀವಿ ಸರ್. ಹೌದು ಸರ್, ಹೌದು. ಇವ್ರು ನಿಜವಾಗ್ಲೂ ಏನಂತಾರೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿಲ್ಲ, ಇದು ನಾನು ಹೇಳೋದು ಏನಂತ, ಇದು
ನಾವು ಡ್ರಿಪ್ಪಲ್ಲಿ ನೀರು ರೆಗ್ಯುಲರ್ ಕೊಟ್ಟಿದ್ದಕ್ಕೆ ನಮ್ಗೆ ಈ ಗ್ರೋತ್ ಬಂದಿರೋದು. ಇದು ಎಲ್ಲಿ ಬೇಕಾದ್ರೆ ನೋಡ್ಬೋದು. ಇದು ನೋಡಿ ಇಲ್ಲಿ ಈ ಪೋಲಲ್ಲಿ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ನೋಡಿ ಹಿಂಗೆ ಕಂಪೆಲ್ಲ ಸ್ಟ್ರೈಟ್ ಹಾಕಿದ್ದೀವಿ. ಅಲ್ಲಿಗೆ ಪುನಃ ಡ್ರಿಪ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಅದೊಂದು ಸ್ವಲ್ಪ ಸರ್ವೆ ಎಲ್ಲ ಮಾಡ್ಕೊಂಬಂದ್ಬಿಡೋಣ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಈಗ ಮಳೆಗಾಲದಲ್ಲಿ ಮೇಯ್ನ್ ಏನಾಗುತ್ತೆ ಅಂದರೆ ವೀಡ್ ಕಟ್ರು ಸದೆ ಹೊಡೆಯೋದಾಗುತ್ತೆ. ಅದಕ್ಕೆ ನಾನು ವೀಡ್ ಕಟ್ರು ತೊಗೊಂಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಟೆಸ್ಟ್ ಮಾಡ್ಕೊಂಬರೋದು, ಏನಾಗಿದೆ ಸ್ವಲ್ಪ ಮೈನರ್ ಚೆಕಪ್ ಎಲ್ಲ ಮಾಡ್ಸ್ಕೊಂಬರೋದು. ಬನ್ನಿ ಈಗ ಗಾಡೀಲಿ ಹೋಗ್ಬೇಡ. ಏನು ಬಾಬಾ ಹೇಳ್ಬೇಕೆಲ್ಲ. ಬನ್ನಿ ಈಗ ಬಂದಿದ್ದೀವಿ. ಮೋಟ್ರು ಎಲ್ಲ ಚೆಕ್ ಮಾಡೋದು ಎಲ್ಲ ಸರಿ ಇದೆ ಅಂತಂದ್ರು. ಈಗ ವಯರ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಗ್ಯಾಪ್ ಕೊಟ್ಟಿತ್ತು, ಹಂಗೆ ಒಳ್ಳೆ ಮಳೆ ಹೊಡಿತು. ಏನು ಬಾಬಾ ಬೆಳಿಗ್ಗೆ ಏನು ಗ್ಯಾಪ್ ಕೊಡೋದು ಅಷ್ಟೇ ಮಳೆ ಹೊಡೆದ್ಬಿಡ್ತಲ್ಲ ಈಗ. ಹಾಂ ಇಲ್ಲಿ ಭಾರಿ ಜಾಸ್ತಿ ಅಲ್ಲ, ಜೋರು ಹೊಡೆದು ಬಿಟ್ಟಿದೆ ಮನೆ ಹತ್ರ.